Okay. So I welcome you all for today's regular class for BCom 6th semester Indian Economics. BA BCom 6ನೇ ಸೆಮಿಸ್ಟರ್ ಇಂಡಿಯನ್ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸೊ ಟುಡೇ ಹಿಯರ್ ವಿ ಹ್ಯಾವ್ ಮಾತಾಡ 5 ಯೂನಿಟ್ಸ್, 5 ಘಟಕಗಳಿದ್ದಾವೆ. ಬರ್ಕೊಡ್ರಿ ಟೈಟಲ್ ಬರ್ಕೊಡ್ರಿ. ರೈಟ್ ಆನ್ ದಿ ಟೈಟಲ್ ಇಂಡಿಯನ್ ಎಕನಾಮಿಕ್ಸ್ ಬರ್ಕೊಡ್ರಿ ಎಲ್ಲರೂ. ಭಾರತದ ಅರ್ಥಶಾಸ್ತ್ರ ಇಂಡಿಯನ್ ಎಕನಾಮಿಕ್ಸ್. So here you have 5 units, 5 ಘಟಕಗಳಿಲ್ಲೇ ನಿಮಗೆ ಬರ್ತದೆ. So here before to start the syllabus, so I will explain why you are going to learn Indian economics. What are the objective behind to learn this subject? ಈ ಒಂದು ಭಾರತೀಯ ಅರ್ಥಶಾಸ್ತ್ರ ಇದನ್ನು ಕಲಿಯುವ ಒಂದು ಉದ್ದೇಶ ಏನು, ಯಾಕೆ ನೀವು ಇದನ್ನು ಅಧ್ಯಯನ ಮಾಡ್ತಾ ಇದ್ದೀರಿ? So to make the students well versed with the Indian economy. So Indian economy means in the sense of what? ಸೊ ಯಾಕೆ ನೀವು ಭಾರತೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಅದರ ಒಂದು ಉದ್ದೇಶ ಏನು ಅಂತ ಕೇಳಿದಾಗ ನೀವು ಹೇಳ್ತೀವಿ ಭಾರತದ ಆರ್ಥಿಕತೆ. ಸೊ ಭಾರತದ ಆರ್ಥಿಕತೆಯ ಹಿಂದಿನ ಒಂದು ಉದ್ದೇಶ ಏನು, ಭಾರತದ ಆರ್ಥಿಕತೆಯಲ್ಲಿ ಎದುರಾಗುವ ಸಮಸ್ಯೆಗಳೇನು. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಟು ನೋ ದ ನಾಲೆಜ್ ಆನ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಎಕನಾಮಿಕ್ಸ್. ಓಕೆ, ಸೊ ಈ ಒಂದು ಭಾರತದ ಆರ್ಥಿಕತೆಯಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳೇನು ಆ್ಯಂಡ್ ವಾಟ್ ಆರ್ ದ ಮೀಸರ್ಸ್ ಟು ಎರಾಡಿಕೇಟ್ ದೀಸ್ ಪ್ರಾಬ್ಲಮ್ಸ್. ಈ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಯಾವ ರೀತಿಯ ಕ್ರಮಗಳು ಅತ್ಯವಶ್ಯಕವಾಗಿದ್ದಾವೆ. ಸೊ ಅದೇ ರೀತಿಯಾಗಿ ವಾಟ್ ಆರ್ ದ ಪ್ರಾಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಎಕನಾಮಿ, ಭಾರತದ ಈ ಒಂದು ಅರ್ಥವ್ಯವಸ್ಥೆಯ ಅಥವಾ ಈ ಒಂದು ಆರ್ಥಿಕತೆಯ ಒಂದು ಪ್ರಗತಿಪರ ಅಂಶಗಳು ಏನು. ಭಾರತ ಈಗ ಅನಭಿವೃದ್ಧಿ ರಾಷ್ಟ್ರಗಳಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಪಟ್ಟಿಗೆ ಬಂದಿದೆ. ಸೊ ಹೀಗಾಗಿ ಯಾವ ರೀತಿಯ ಒಂದು ಪ್ರಗತಿಪರವಾದಂತಹ ಒಂದು ಅಂಶಗಳು ಇಲ್ಲಿ ಕಂಡು ಬಂದಿದ್ದಾವೆ ಅದನ್ನು ಸಹ ನೀವು ಕಲಿಯುವ ಒಂದು ಉದ್ದೇಶದಿಂದ ಇದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ national income of India. Okay, so why are you going to learn Indian economy? Because to know the national income of India. So ಭಾರತದ ಈ ಒಂದು ರಾಷ್ಟ್ರೀಯ ವರಮಾನವನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶ ಸಲುವಾಗಿ. ಆ್ಯಂಡ್ ಆಲ್ಸೋ ದ ಡೆಮೋಗ್ರಫಿಕ್ ಸಿನಾರಿಯೋ, ಅಂದರೆ ಜನಸಂಖ್ಯೆಯ ಅಂಕಿ ಅಂಶಗಳು, ಭಾರತ ದೇಶದ ಜನಸಂಖ್ಯೆಯ ಸ್ಥಿತಿಗತಿಗಳು ಏನಿದೆ, ಸ್ಥಿತಿ ವಿದ್ಯಮಾನಗಳು ಈಗ ಸದ್ಯ ಏನಿದ್ದಾವೆ ಮತ್ತು ಹಿಂದೆ ಏನಿತ್ತು. ಸೊ ಆ ಎಲ್ಲ ಸಂಗತಿಗಳನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶದಿಂದ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ಹಿಯರ್ ದ ಎಕನಾಮಿಕ್ ಪ್ಲಾನಿಂಗ್ಸ್. ವಾಟ್ ಆರ್ ದ ಎಕನಾಮಿಕ್ ಪ್ಲಾನಿಂಗ್ಸ್? ಸೊ ಹೌ ಆರ್ ಗೋಯಿಂಗ್ ಟು ಡಿಫೈನ್ ಎಕನಾಮಿಕ್ ಪ್ಲಾನಿಂಗ್ಸ್. ಆರ್ಥಿಕ ಯೋಜನೆ ಅಂದರೆ ಏನು, ಅದರ ಒಂದು ಹಿನ್ನೆಲೆ ಏನು, ಮತ್ತು ಅದೇ ರೀತಿಯಾಗಿ ಅದರ ವ್ಯಾಖ್ಯೆಗಳು ಏನು ಹೇಳ್ತವೆ. ಆ್ಯಂಡ್ ಹೌ ಟು ಕಂಟ್ರೋಲ್ ದ ಪ್ಲಾನಿಂಗ್ಸ್. ಸೊ ಯಾವ ರೀತಿಯಾಗಿ ಯೋಜನೆಗಳನ್ನು ನಿಯಂತ್ರಿಸ್ಬೋದು. ಆ್ಯಂಡ್ ಆಲ್ಸೋ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಬ್ಯಾಂಕಿಂಗ್, ಕಂಟ್ರೋಲ್ ಆಫ್ ಬ್ಯಾಂಕಿಂಗ್. ಆ್ಯಂಡ್ ಆಲ್ಸೋ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ RBI ಪಾಲಿಸೀಸ್ ಆ್ಯಂಡ್ ಆಲ್ಸೋ ಯೂನಿಯನ್ ಬಜೆಟ್. ಕೇಂದ್ರದ ಮುಂಗಡ ಪತ್ರಗಳನ್ನು ಅಧ್ಯಯನ ಮಾಡ್ತೀರಿ. ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕಿನ ನೀತಿಗಳು ಏನು ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಅದೇ ರೀತಿಯಾಗಿ ಬ್ಯಾಂಕ್ಗಳ ಮೇಲಿನ ಒಂದು ನಿಯಂತ್ರಣ, ಅನೇಕ ರೀತಿಯ ಸಂಗತಿಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ನೀವು ಭಾರತದ ಆರ್ಥಿಕತೆಯನ್ನು, ಭಾರತದ ಅರ್ಥವ್ಯವಸ್ಥೆಯನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಸೊ ಹಿಯರ್ ಯುವರ್ ಸಿಲೆಬಸ್ ಕಂಟೆಂಟ್ಸ್ 5 ಯೂನಿಟ್ಸ್, 5 ಘಟಕಗಳು ನಿಮಗಿಲ್ಲಿ ಇರ್ತದೆ. ಸೊ ಇಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ಕನ್ನಡ ಆ್ಯಂಡ್ ಆಲ್ಸೋ ಇನ್ ಇಂಗ್ಲೀಷ್ ಮೀಡಿಯಮ್. ಸೊ ಪ್ಲೀಸ್ ನೋಟ್ ಡೌನ್, ಪಾಯಿಂಟ್ಸ್ಗಳನ್ನು ಬರ್ಕೊಡ್ರಿ. ಸೊ ರೈಟ್ ಡೌನ್ ಬರ್ಕೊಡ್ರಿ ಎಲ್ಲರೂ. ಸೊ ಹಿಯರ್ ಯೂನಿಟ್ 1, ರೈಟ್ ಡೌನ್ ದಿ ಹೆಡ್ಡಿಂಗ್. ಘಟಕ 1 ಬರ್ಕೊಡ್ರಿ. ಭಾರತದ ಆರ್ಥಿಕತೆ ಅಥವಾ ಭಾರತದ ಅರ್ಥವ್ಯವಸ್ಥೆ, ಅಧ್ಯಾಯ 1, ಚಾಪ್ಟರ್ 1 ಆರ್ ಯೂನಿಟ್ 1 ಅಂತ ಹಾಕೊಡ್ರಿ. ಭಾರತದ ಆರ್ಥಿಕತೆ. ಸೊ ಅದ್ರ ಮುಂದೆ ಡ್ಯಾಶ್ ಹೊಡೋದು ಕೊಡ್ರಿ. ಫಸ್ಟ್ ಪಾಯಿಂಟು ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಅರ್ಥವಿವರಣೆ ಮತ್ತು ಲಕ್ಷಣಗಳು. ಅರ್ಥವಿವರಣೆ ಮತ್ತು ಲಕ್ಷಣಗಳು. ಎರಡನೇ ಪಾಯಿಂಟ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಎಕಾನಮಿ. ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಎಕಾನಮಿ, ಭಾರತದ ಅರ್ಥವ್ಯವಸ್ಥೆಯ ರಚನೆ. ಭಾರತದ ಅರ್ಥವ್ಯವಸ್ಥೆಯ ರಚನೆ. ಥರ್ಡ್ ಪಾಯಿಂಟ್ ಬರ್ಕೊಡ್ರಿ. ಮೂರನೇದು ಎಕನಾಮಿಕ್ ರಿಫಾರ್ಮ್ಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಎಕನಾಮಿಕ್ ರಿಫಾರ್ಮ್ಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಸುಧಾರಣೆಗಳು ಮತ್ತು ಆರ್ಥಿಕ ಅಭಿವೃದ್ಧಿ. ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ. ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ.
And the next point ಬರ್ಕೊಡು is very very important. India as a developing economy. ಅಭಿವೃದ್ಧಿಶೀಲ ಭಾರತ. ಅಭಿವೃದ್ಧಿಶೀಲ ಭಾರತ. India as a developing economy. So these are all the points which you are going to learn in chapter 1. ಅಧ್ಯಾಯ 1ರಲ್ಲಿ ನೀವು ಈ ಎಲ್ಲ ಕಂಟೆಂಟ್ಗಳನ್ನು ಅಧ್ಯಯನ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಚಾಪ್ಟರ್ ರೈಟ್ ಡೌನ್ ಯೂನಿಟ್ 2 ಬರ್ಕೊಡಿ. ಘಟಕ 2 ನ್ಯಾಷನಲ್ ಇನ್ಕಮ್. ಹೆಡ್ಡಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ ಬರ್ಕೊಡ್ರಿ. ಅದೊಂದು ಡ್ಯಾಶ್ ಬರ್ಕೊಡ್ರಿ. ಪಾಯಿಂಟ್ ನಂಬರ್ 1 ಮೀನಿಂಗ್, ಕಾಂಪೋನೆಂಟ್ಸ್, meaning, components, methods of computing national income. Methods of computing national income. ಕನ್ನಡ ಬರ್ಕೊಡು. ಪಾಯಿಂಟ್ ನಂಬರ್ 1 ರಾಷ್ಟ್ರೀಯ ವರಮಾನದ ಅರ್ಥ ವಿವರಣೆ. ರಾಷ್ಟ್ರೀಯ ವರಮಾನದ ಅರ್ಥ ವಿವರಣೆ, ಪರಿಭಾವನೆಗಳು ಅಥವಾ ಅಂಗಗಳು. ಪರಿಭಾವನೆಗಳು ಅಥವಾ ಅಂಗಗಳು, ರಾಷ್ಟ್ರೀಯ ವರಮಾನವನ್ನು ಅಳೆಯುವ ವಿಧಾನಗಳು. ರಾಷ್ಟ್ರೀಯ ವರಮಾನವನ್ನು ಅಳೆಯುವ ಅಥವಾ ಲೆಕ್ಕಿಸುವ ವಿಧಾನಗಳು. ಇದು ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಬರ್ಕೊಡ್ರಿ. ಟ್ರೆಂಡ್ಸ್ ಇನ್ ಸೈಜ್. ಟ್ರೆಂಡ್ಸ್ ಇನ್ ಸೈಜ್, ಕಾಂಪೋಸಿಷನ್ ಆಫ್ ನ್ಯಾಷನಲ್ ಇನ್ಕಮ್. ಟ್ರೆಂಡ್ಸ್ ಇನ್ ಸೈಜ್ and composition of national income. So this is second point. ಕನ್ನಡದ ಬರ್ಕೊಡ್ರಿ. ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳು ಮತ್ತು ಗಾತ್ರ. ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳು, ಕಾಮನ್ರಿ ಗಾತ್ರ ಮತ್ತು ಸಂಯೋಜನಾಂಶಗಳು. ಮತ್ತು ಸಂಯೋಜನಾಂಶಗಳು. ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ. ಥರ್ಡ್ ಪಾಯಿಂಟ್ comparison of India's national income. Comparison of India's national income with selected countries. With selected countries like China and USA. Like China and USA. ಕನ್ನಡ ಬರ್ಕೊಡಿ. ಮೂರನೇ ಪಾಯಿಂಟು ಚೀನಾ ಮತ್ತು USA ಚೀನಾ ಮತ್ತು USA ಭಾರತೀಯ ರಾಷ್ಟ್ರೀಯ ವರಮಾನದ ಹೋಲಿಕೆ. ಚೀನಾ ಮತ್ತು USA ಭಾರತೀಯ ರಾಷ್ಟ್ರೀಯ ವರಮಾನದ ಹೋಲಿಕೆ. ಓಕೆ, ಸೊ ದೀಸ್ ಆರ್ ದ ಕಂಟೆಂಟ್ಸ್ ಆಫ್ ಸೆಕೆಂಡ್ ಯೂನಿಟ್ಸ್. ಆ್ಯಂಡ್ ನೆಕ್ಸ್ಟ್ ಯು ರೈಟ್ ಆನ್ ಥರ್ಡ್ ಕಂಟೆಂಟ್, ಡೆಮೋಗ್ರಾಫಿಕ್ ಫೀಚರ್ಸ್ ಆಫ್ ಇಂಡಿಯಾ. ಭಾರತದ ಜನಾಂಗೀಯ ಲಕ್ಷಣಗಳು. ಡೆಮೋಗ್ರಾಫಿಕ್ ಫೀಚರ್ಸ್ ಆಫ್ ಇಂಡಿಯಾ. ಭಾರತದ ಜನಾಂಗೀಯ ಲಕ್ಷಣಗಳು. ಭಾರತದ ಜನಾಂಗೀಯ ಲಕ್ಷಣಗಳು. ಡೆಮೋಗ್ರಾಫಿಕ್ ಫೀಚರ್ಸ್ ಆಫ್ ಇಂಡಿಯಾ. ಸೊ ಹಿಯರ್ ಯು ರೈಟ್ ಡೌನ್ ಪಾಯಿಂಟ್ ನಂಬರ್ 1 ಸೈಜ್, SIZE. ಡೆನ್ಸಿಟಿ, DENSITY. rate of growth. Rate of growth. sex ratio. ಇವೆಲ್ಲ ಕಾಮನ್ ಬಂದ್ಬಿಟ್ಟು ಅದನ್ನ ಪಾಯಿಂಟ್ ಅಂತ ಹಾಕ್ಬಿಟ್ರಲ್ಲೇ ಎಲ್ಲ ಕಾಮನ್ ಬಂದ್ಬಿಡ್ತದೆ ಅದರೊಳಗೆ. ಸೆಕ್ಸ್ ರೇಷಿಯೋ, ಓಕೆ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ ನಂಬರ್ 1. ಇವೆಲ್ಲ ಪಾಯಿಂಟ್ ನಂಬರ್ 1ದಲ್ಲಿ ಬರ್ತದೆ. ಸೊ ರೈಟ್ ಡೌನ್ ಕನ್ನಡದಲ್ಲಿ ಬರ್ಕೊಡ್ರಿ. ಪಾಯಿಂಟ್ ನಂಬರ್ 1 ಗಾತ್ರ, ಸಂಯೋಜನೆ. ಗಾತ್ರ, ಸಂಯೋಜನೆ, ಬೆಳವಣಿಗೆಯ ದರ, ಲಿಂಗಾನುಪಾತದ ದರ. ಸೆಕ್ಸ್ ರೇಷಿಯೋ, ಲಿಂಗಾನುಪಾತ ದರ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರ್ಕೊಡು. ಎರಡನೇ ಪಾಯಿಂಟು ಪಾಪ್ಯುಲೇಷನ್ ಆ್ಯಂಡ್ ಪಾಲಿಸಿ.
ಜನಸಂಖ್ಯೆ ಮತ್ತು ನೀತಿ ಎರಡನೇ ಪಾಯಿಂಟ್. ಪಾಪ್ಯುಲೇಷನ್ ಆ್ಯಂಡ್ ಪಾಲಿಸಿ, ಜನಸಂಖ್ಯೆ ಮತ್ತು ನೀತಿ. ಆ್ಯಂಡ್ ಫೋರ್ತ್ ಪಾಯಿಂಟ್ ಕೊಟ್ಟರೆ ಥರ್ಡ್ ಪಾಯಿಂಟು ಎಕನಾಮಿಕ್ ಇಫೆಕ್ಟ್ಸ್ ಆಫ್ ರ್ಯಾಪಿಡ್ಲಿ ಗ್ರೋಯಿಂಗ್ ಪಾಪ್ಯುಲೇಷನ್. ಎಕನಾಮಿಕ್ ಇಫೆಕ್ಟ್ಸ್ ಆಫ್ ರ್ಯಾಪಿಡ್ಲಿ ಗ್ರೋಯಿಂಗ್ ಪಾಪ್ಯುಲೇಷನ್. ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯ ಆರ್ಥಿಕ ಪರಿಣಾಮಗಳು. ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಯ ಆರ್ಥಿಕತೆಯ ಪರಿಣಾಮಗಳು. ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ, ಡೆಮೋಗ್ರಾಫಿಕ್ ಡಿವಿಡೆಂಡ್, ಜನಸಂಖ್ಯಾ ಬಾಜ್ಯಾಂಶ. ಡೆಮೋಗ್ರಾಫಿಕ್ ಡಿವಿಡೆಂಡ್, ಜನಸಂಖ್ಯಾ ಬಾಜ್ಯಾಂಶ. ಅದ್ರ ಮುಂದೆ ಡ್ಯಾಶ್ ಕೊಡ್ರಿ. ಅಡ್ವಾಂಟೇಜಸ್ ಟು ಇಂಡಿಯಾ, ಭಾರತಕ್ಕೆ ಇದರ ಅನುಕೂಲತೆ. ಅಡ್ವಾಂಟೇಜಸ್ ಟು ಇಂಡಿಯಾ, ಅದರ ಮುಂದೆ ಡ್ಯಾಶ್ ಕೊಡ್ರಿ. ಭಾರತಕ್ಕೆ ಇದರ ಅನುಕೂಲತೆ, ಜನಾಂಗೀಯ ಬಾಜ್ಯಾಂಶ ಅಂಥೇಳಿ. ಓಕೆ, ಸೊ ದೀಸ್ ಆರ್ ಆಲ್ ದ ಕಂಟೆಂಟ್ಸ್ ಕವರ್ಡ್ ಅಂಡರ್ ಯೂನಿಟ್ 3. ಓಕೆ, ನೆಕ್ಸ್ಟ್ ಬರ್ಕೊಡ್ರಿ ಘಟಕ 4, ಎಕನಾಮಿಕ್ ಪ್ಲ್ಯಾನಿಂಗ್, ಆರ್ಥಿಕ ಯೋಜನೆ. ಎಕನಾಮಿಕ್ ಪ್ಲ್ಯಾನಿಂಗ್, ಆರ್ಥಿಕ ಯೋಜನೆ. ಸೊ ಅದರ ಪಾಯಿಂಟ್ಸ್ ಹೇಳ್ಕೊಡ್ರಿ. ಪಾಯಿಂಟ್ ನಂಬರ್ 1, ಮೀನಿಂಗ್, ಜನರಲ್ ಆಬ್ಜೆಕ್ಟಿವ್ಸ್. ಮೀನಿಂಗ್, ಜನರಲ್ ಆಬ್ಜೆಕ್ಟಿವ್ಸ್. Okay, so write down. Meaning, general objectives of economic planning. ಆರ್ಥಿಕ ಯೋಜನೆಯ ಅರ್ಥವಿವರಣೆ ಮತ್ತು ಸಾಮಾನ್ಯ ಉದ್ದೇಶಗಳು. ಆರ್ಥಿಕ ಯೋಜನೆಯ ಅರ್ಥವಿವರಣೆ ಮತ್ತು ಸಾಮಾನ್ಯ ಉದ್ದೇಶಗಳು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಡು. ಪಾಯಿಂಟ್ ನಂಬರ್ 2, 11th 12th 5-year plans. 11th and 12th 5-year plans. 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳು. 11 ಮತ್ತು 12ನೇ ಪಂಚವಾರ್ಷಿಕ ಯೋಜನೆಗಳು. ನೆಕ್ಸ್ಟ್ ಪಾಯಿಂಟ್, ಇಶ್ಯೂಸ್ ಬಿಫೋರ್ ಇಂಡಿಯನ್ ಎಕಾನಮಿ. ಇಶ್ಯೂಸ್, ISSUES, ಇಶ್ಯೂಸ್ ಬಿಫೋರ್ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯ ಮುಂದಿರುವ ಸವಾಲುಗಳು. ಭಾರತದ ಆರ್ಥಿಕತೆಯ ಮುಂದಿರುವ ಸವಾಲುಗಳು. ಅದ್ರ ಮುಂದೆ ಡ್ಯಾಶ್ ಹೊಡೆದು ಬರ್ಕೊಡ್ರಿ. ಪಾವರ್ಟಿ, ನಂಬರ್ 1 ಬಡತನ. ನೆಕ್ಸ್ಟ್ ನಂಬರ್ 2 ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಆಮೇಲೆ ಮೂರನೇದು ಇನ್ಫ್ಲೇಷನ್, ಹಣದುಬ್ಬರ. ನೆಕ್ಸ್ಟ್ 4th ನಂಬರ್ CPIN ಮೆಜರ್ಮೆಂಟ್. CPIN ಮಾಪನ. CPIN ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. CPIN ಮೆಜರ್ಮೆಂಟ್, CPIN ಮಾಪನ. ನೆಕ್ಸ್ಟ್ ಎಷ್ಟನೇದು? 6ನೇದು 5ನೇದು? 5ನೇದು ಬ್ಲ್ಯಾಕ್ ಮನಿ, ಕಪ್ಪು ಹಣ. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಚಾಪ್ಟರ್ 4. ಅಧ್ಯಾಯ 4ರಲ್ಲಿ ಎಲ್ಲ ಕಂಟೆಂಟ್ ಬರ್ತದೆ. ಆ್ಯಂಡ್ ರೈಟ್ ಡೌನ್ ಲಾಸ್ಟ್ ಚಾಪ್ಟರ್, ದಟ್ ಈಸ್ ಪಬ್ಲಿಕ್ ಫೈನಾನ್ಸ್, ಸಾರ್ವಜನಿಕ ಹಣಕಾಸು. ಅಧ್ಯಾಯ 5 ಸಾರ್ವಜನಿಕ ಹಣಕಾಸು. ಸೊ ರೈಟ್ ಡೌನ್ ದಿ ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಆದಾಯದ ಮೂಲಗಳು. ಕೇಂದ್ರ ಸರ್ಕಾರದ ಆದಾಯದ ಮೂಲಗಳು. ಎರಡನೇ ಪಾಯಿಂಟ್,
Heads of expenditure of central government. Heads of expenditure of central government. ಕೇಂದ್ರ ಸರ್ಕಾರದ ವೆಚ್ಚದ ಬಾಬುಗಳು. ಕೇಂದ್ರ ಸರ್ಕಾರದ ವೆಚ್ಚದ ಬಾಬುಗಳು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಹೆಡ್ಸ್ ಆಫ್ ಎಕ್ಸ್ಪೆಂಡಿಚರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದ ವೆಚ್ಚದ ಬಾಬುಗಳು ಅಂದರೆ ಖರ್ಚುಗಳು. ಬಾಬುಗಳು ಅಂದ್ರೇನು? ಖರ್ಚುಗಳು ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ರೈಟ್ ಆನ್, ಅದರೊಳಗೆ ಮೂರನೇದು ಬರ್ಕೊಡ್ರಿ. ಬಜೆಟ್. BUDGET ಬಜೆಟ್. ಅದ್ರ ಮುಂದೆ ಡ್ಯಾಶ್ ಬರ್ಕೊಡ್ರಿ. ಮೀನಿಂಗ್ ಕಾಮಾ ಟೈಪ್ಸ್ ಆಫ್ ಬಜೆಟ್. ಮೀನಿಂಗ್ ಕಾಮಾ ಟೈಪ್ಸ್ ಆಫ್ ಬಜೆಟ್. ಹಾಂ ಬರ್ಕೊಡ್ರಿ, ಕನ್ನಡದಲ್ಲಿ ಬರ್ಕೊಡ್ರಿ. ಮುಂಗಡ ಪತ್ರ. ಮುಂಗಡ ಪತ್ರ ಇದೆ. ಎಷ್ಟನೇದಲ್ಲ? ಥರ್ಡ್ ಪಾಯಿಂಟ್ ಇಲ್ಲ ಇದು. ಮುಂಗಡ ಪತ್ರ. ಅದು ಮುಂದೆ ಡ್ಯಾಶ್ ಬರ್ಕೊಡ್ರಿ. ಅರ್ಥ ವಿವರಣೆ ಕಾಮ ಮುಂಗಡ ಪತ್ರದ ಪ್ರಕಾರಗಳು. ಮುಂಗಡ ಪತ್ರದ ಪ್ರಕಾರಗಳು. ಸೊ ಲಾಸ್ಟ್ ಪಾಯಿಂಟ್ ರೈಟ್ ಡೌನ್. ಎಷ್ಟನೇದಿದ್ದು? ನಾಲ್ಕನೇದ್ದು. ಮಾನಿಟರಿ ಪಾಲಿಸಿ ಆಫ್ RBI. RBIನ ಹಣಕಾಸು ನೀತಿ. RBIನ ಹಣಕಾಸು ನೀತಿ. ಓಕೆ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಚಾಪ್ಟರ್ 5. ಇವು ಅಧ್ಯಾಯ 5ರಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಕಂಟೆಂಟ್ಗಳು. ಸೊ ಇಷ್ಟು ಸಿಲೆಬಸ್ಸು ನಿಮ್ಮ BCom 6 ಸೆಮ್ಮಿಗೆ ಇದೆ. ಓಕೆ. ಸೊ ಹಿಯರ್ ವಾಟ್ ಆರ್ ದ ಬುಕ್ಸ್ ಯು ಹ್ಯಾವ್ ಟು ರೆಫರ್ ಫಾರ್ ಆಲ್ ದೀಸ್ ಕಂಟೆಂಟ್ಸ್. ಈ ಎಲ್ಲ ಕಂಟೆಂಟ್ಗಳಿಗೆ ರೆಫರ್ ಮಾಡಲಿಕ್ಕೆ ಸೊ ರೆಫರೆನ್ಸ್ ಬುಕ್ಸ್ ಆರ್ ದೇರ್. ಓಕೆ. ಇರೆಸ್ಪೆಕ್ಟಿವ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ಸ್. ಟೆಕ್ಸ್ಟ್ ಬುಕ್ಗಳನ್ನು ಹೊರತುಪಡಿಸಿ ಕೆಲವೊಂದು ರೆಫರೆನ್ಸ್ ಬುಕ್ಗಳಿದ್ದಾವೆ. ಅವುಗಳಲ್ಲಿ ಹೇಳ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಟ್ ಡೌನ್ ಮಾಡಿಕೊಡ್ರಿ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಪ್ಲೀಸ್ ರೆಫರ್ ದೀಸ್ ಬುಕ್ಸ್ ಫಾರ್ ರೆಫರೆನ್ಸ್ ಯೂಸ್. ರುದ್ರದತ್ತ ಆ್ಯಂಡ್ KPM ಸುಂದರಂ. ಆಥರ್ ನೇಮ್ ರುದ್ರದತ್ತ ಆ್ಯಂಡ್ KPM ಸುಂದರಂ. ಟೈಟಲ್ ಆಫ್ ಬುಕ್ ಈಸ್ ಇಂಡಿಯನ್ ಎಕಾನಮಿ. ಆಮೇಲೆ ಪಬ್ಲಿಕೇಶನ್ ನೋಡ್ರಿ, S. ಚಾಂದ್ ಆ್ಯಂಡ್ ಸನ್ಸ್, ನ್ಯೂ ಡೆಲ್ಲಿ. ಸೊ ಈ ಬುಕ್ಕು ನಮ್ಮ ಲೈಬ್ರರಿಯಲ್ಲಿ ಸುಮಾರು ಒಂದು 3-4 ಕಾಪಿಗಳಿದ್ದಾವೆ. ಸೊ ಇಲ್ಲಿ ಜನರಲ್ ಇದರಲ್ಲೇ ಇದೆ, ಮತ್ತು ಎಕನಾಮಿಕ್ಸ್ MA ಎಕನಾಮಿಕ್ಸ್ದು ರ್ಯಾಕದಲ್ಲೇ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಇದು ಸಿಗ್ತದೆ. ಸೊ ಅಲ್ಲಿ ನೀವು ಕೇಳಿದರೆ ರೆಫರೆನ್ಸ್ ಬುಕ್ಗಳನ್ನು ಕೊಡ್ತಾರೆ, ಮನೆಗೆ ಕೊಡೋದಿಲ್ಲ. ಬಟ್ ಹಿಯರ್ ಯು ಹ್ಯಾವ್ ಟು ರೆಫರ್ ಇನ್ ಓನ್ಲಿ ಲೈಬ್ರರೀಸ್. ಓಕೆ. ಲೈಬ್ರರಿಯಲ್ಲಿ ಮಾತ್ರ ಅದನ್ನು ರೆಫರ್ ಮಾಡ್ತಕ್ಕದ್ದು. ಅದು ನಿಮಗೆ ಮನೆಗೆ ಸಿಗೋದಿಲ್ಲ. ಸೊ ಅದನ್ನು ಇಲ್ಲಿ ನೀವು ರೆಫರ್ ಮಾಡಬೇಕು. ಇಂಗ್ಲೀಷ್ ಮೀಡಿಯಂ ಯಾರಿದ್ರೆ ಅಂಥವರು ಈ ಬುಕ್ಕನ್ನು ರೆಫರ್ ಮಾಡಿ. ಅಲ್ಲಿ ನೀವು ಹೇಳಬೇಕು MA ಎಕನಾಮಿಕ್ಸ್ದು ರ್ಯಾಕದಲ್ಲೇ ಸಿಗ್ತದೆ ನೋಡ್ರಿ ಅದಂತ ಹೇಳಬೇಕು. ಓಕೆ. ಲೈಬ್ರರಿಯಲ್ಲಿ. ಆಮೇಲೆ ನೆಕ್ಸ್ಟು ಮತ್ತೊಂದು ಬುಕ್ಕು ಸುಮಾರು ಅದನ್ನು ನೋಟ್ ಡೌನ್ ಮಾಡಿಕೊಡ್ರಿ. ಇಂಗ್ಲೀಷ್ ಮೀಡಿಯಂ ಯಾರಿದ್ದಾರೆ ಇದೊಂದು ಬುಕ್ ಚೆನ್ನಾಗಿದೆ, ಅದನ್ನು ರೆಫರ್ ಮಾಡ್ಬೋದು. ಮಿಶ್ರಾ ಆ್ಯಂಡ್ ಪುರಿ, ಇಂಡಿಯನ್ ಎಕಾನಮಿ. ಓಕೆ. ಸೊ ರೈಟ್ ಡೌನ್ ಬರ್ಕೊಡ್ರಿ, ಅದನ್ನು ಬರ್ಕೊಡ್ರಿ. ಮಿಶ್ರಾ ಆ್ಯಂಡ್ ಪುರಿ, ಇಂಡಿಯನ್ ಎಕಾನಮಿ, ಹಿಮಾಲಯ ಪಬ್ಲಿಕೇಶನ್ಸ್, ಮುಂಬೈ. ಓಕೆ. ಆ್ಯಂಡ್ ನೆಕ್ಸ್ಟ್, ಆ್ಯಸ್ ಪರ್ ಯುವರ್ ಸಿಲೆಬಸ್, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ನೋಟ್ ಡೌನ್. ABN ಕುಲಕರ್ಣಿ ಆ್ಯಂಡ್ Dr. A.B. Kalkundrikar. ಸೊ ಟೈಟಲ್ ಆಫ್ ಬುಕ್ ಈಸ್ ಇಂಡಿಯನ್ ಎಕಾನಮಿ, ಮಾಡರ್ನ್ ಅಪ್ರೋಚ್. ಇದು ಆ್ಯಸ್ ಪರ್ ಸಿಲೆಬಸ್ ಇದೆ. ಇದನ್ನು ಸಹ ನೀವು ಇಂಗ್ಲೀಷ್ ಮೀಡಿಯಮ್ಮು RC ಸಿಲೆಬಸ್ ಪ್ರಕಾರ ಇದೆ. ಈ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಓಕೆ. ಲೋಕಲ್ ಆಥರ್ ಗೋಗಟೆ ಕಾಲೇಜ್ ಅವ್ರು ಬರೆದಿದ್ದು, ಇದನ್ನು ನೀವು ರೆಫರ್ ಮಾಡ್ಬೋದು. ABN ಕುಲಕರ್ಣಿ ಆ್ಯಂಡ್ A.B. Kalkundrikar. ಟೈಟಲ್ ಆಫ್ ದ ಬುಕ್ ಈಸ್ ಇಂಡಿಯನ್. ಇದು ಸಹ ಕಾಪಿ ಇದೆ, ನಮ್ಮ ಲೈಬ್ರರಿಯಲ್ಲಿ ಇದೆ. ನೀವು ಹೇಳ್ರಿ ಆ್ಯಸ್ ಪರ್ RC ಸಿಲೆಬಸ್ ಪ್ರಕಾರ ಇದ್ದು ಕೊಡ್ರಿ ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಆ್ಯಸ್ ಯೂಸ್ವಲ್ಲು ಈಗ ಹೇಳಿದ್ದೀನಿಲ್ಲ, KD ಬಸವ ಬುಕ್ಕನ್ನು ರೆಫರ್ ಮಾಡಿ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲೇ. ಓಕೆ. ಕನ್ನಡದಲ್ಲಿ ಇನ್ನೂ ಸುಮಾರು ಕೇಳಿದಲೆ HR ಕೃಷ್ಣಯ್ಯಗೌಡ ಅಂತಿದೆ, ಬರ್ಕೊಂಡು ನೋಟ್ ಡೌನ್ ಮಾಡಿಕೊಡಿ. ಭಾರತದ ಆರ್ಥಿಕತೆ BA 6M ಬುಕ್ ಇದೆ, ಅದನ್ನು ಸಹ ನೀವು ರೆಫರ್ ಮಾಡ್ಬೋದು. ಕನ್ನಡ ಮೀಡಿಯಮ್ಸ್ ನೋಟ್ ಡೌನ್ ದಿ ಬುಕ್ಸ್. BA 6M ಬುಕ್ಕು ಭಾರತದ ಆರ್ಥಿಕತೆ, ಆಥರು Dr. HR ಕೃಷ್ಣಯ್ಯಗೌಡ. ಆಮೇಲೆ ಇನ್ನೂ ಸಹ ಕೆಲವೊಂದು ಬುಕ್ಸ್ಗಳಿದ್ದಾವೆ. ಭಾರತದ ಆರ್ಥಿಕ ಅಭಿವೃದ್ಧಿ ಅಂತಿದೆ, ಭಾರತದ ಆರ್ಥಿಕ ಅಭಿವೃದ್ಧಿ, ಅದು ಸಹ KD ಬಸವ ಇದೆ. ಆಮೇಲೆ HR ಕೃಷ್ಣಯ್ಯಗೌಡ ಅಂತಿದೆ.
ಆಮೇಲೆ ಲೋಕಲ್ ಆಥರ್ಸು ಸಹ ಕೆಲವೊಂದು ಜನ ಬರೆದಿದ್ದಾರೆ, ನೋಡ್ರಿ ಲೈಬ್ರರಿಯಲ್ಲಿ ಸಿಕ್ಕದೆ ಮಾಡಿದೆ ಅಥವಾ ನೀವು ಸರ್ಚ್ ಮಾಡಿ ನೋಡ್ಕೊಡ್ರಿ. ಸೊ ಇಷ್ಟು ಬುಕ್ ಸಾಕು. ಓಕೆ, ಆ್ಯಸ್ ಪರ್ ಯುವರ್ ಸಿಲೆಬಸ್ಸು ಕೆ ಡಿ ಬಸವ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇದೆ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಎ ಬಿ ಎನ್ ಕುಲಕರ್ಣಿ ಆ್ಯಂಡ್ ಕಲ್ಕುಂದ್ಕರ್ ಅದೊಂದು ಬುಕ್ಕನ್ನು ರೆಫರ್ ಮಾಡ್ಕೊಂಡು, ಆಮೇಲೆ ಇದನ್ನು ಬಿಟ್ಟು ಮತ್ತೆ ಎಚ್ ಆರ್ ಕೃಷ್ಣೇಗೌಡ ಅಂತಿದೆ HRK, ಅದೊಂದು ರೆಫರ್ ಮಾಡಿರಿ. ಆ್ಯಂಡ್ ಆಲ್ಸೋ ನಿಮಗೆ ಬೆಸ್ಟ್ ಇದು ಅಂದರೆ PUC ಫಸ್ಟ್ ಇಯರ್ ಬುಕ್ಕು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಇದೆ ನೋಡಿ, ಅದನ್ನು ಸಹ ರೆಫರ್ ಮಾಡ್ಬೋದು. ಅಲ್ಲಿ ಸ್ವಲ್ಪ ಸುಮಾರು ಒಂದು 50 to 60% ಕಂಟೆಂಟು ರಿಪೀಟ್ ಇದೆ. ಸೊ ಅದನ್ನು ಸಹ ನೀವು ರೆಫರ್ ಮಾಡಿ. ಓಕೆ, ಸೊ ದೀಸ್ ಆರ್ ಆಲ್ ದ ರೆಫರೆನ್ಸಸ್. ಇವೆಲ್ಲ ನಿಮ್ಮ ರೆಫರೆನ್ಸ್ಗಳು. ಸೊ ಮತ್ತೇಂದರೆ ಕೇಳೋದಿದ್ರೆ ಕೇಳ್ಬೋದು. ಸೊ ಟುಡೇ ಓನ್ಲಿ ಹಾಂ ಕೇಳ್ರಿ. ಎಸ್ ಸಾಕಲ್ಲ ಇಷ್ಟ. ಸೊ ಫ್ರಮ್ ಟುಮಾರೋ ಐ ವಿಲ್ ಸ್ಟಾರ್ಟ್ ಆ್ಯಸ್ ಪರ್ ಯುವರ್ ಸಿಲೆಬಸ್. ಸೊ ನಾಳೆ ನಿಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಿಲೆಬಸನ್ನು ಬರೆಸಿದ್ದೀನಿ. ಸೊ ಎಲ್ಲರೂ ಸರಿಯಾಗಿ ನೋಟ್ ಡೌನ್ ಮಾಡಿಕೊಡ್ರಿ. ಇದನ್ನು ಯೂಟ್ಯೂಬ್ದಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಬರ್ಕೊಳ್ಳಿಕ್ಕೆ ಏನಾದರೂ ಇದಾಗಿತ್ತಂದರೆ ಯೂಟ್ಯೂಬ್ದಲ್ಲಿ ನೀವೇನು ಮಾಡ್ಬೋದು, ಚಾನಲನ್ನು ಮೊದಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಯೂಟ್ಯೂಬ್ದಲ್ಲೇ ಲಿಂಕನ್ನು ಕಳಿಸ್ಕೊಡ್ತೀನಿ. ನಂದು ಯೂಟ್ಯೂಬ್ ಅಲ್ಲಿ ಸುಮಾರು ವೀಡಿಯೋಸ್ಗಳು ಅಪ್ಲೋಡ್ ಇದ್ದಾವೆ, ಬೇರೆ ಬೇರೆ ಸಬ್ಜೆಕ್ಟ್ಗಳದ್ದು ಇದೆ, ನಾಟ್ ಓನ್ಲಿ ಯುವರ್ ಸಬ್ಜೆಕ್ಟ್. ಸೊ ದೇರ್ ಆರ್ ಸೋ ಮೆನಿ ಅದರ್ ಸಬ್ಜೆಕ್ಟ್ ವಿಚ್ ಐ ಅಪ್ಲೋಡೆಡ್ ಇನ್ ಯೂಟ್ಯೂಬ್ ಚಾನಲ್ಸ್. ಸೊ ಅದು ನಿಮ್ಮ ಇಂಟ್ರೆಸ್ಟ್, ನೀವು ಬೇಕಾದದನ್ನು ಸಹ ನೋಡ್ಕೊಳ್ಬೋದು. ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ಹೊಸ ನಾವು ವಿಡಿಯೋ ಏನು ಅಪ್ಲೋಡ್ ಮಾಡ್ತೀನಿ ಅದು ನಿಮ್ಮ ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಓಕೆ, ಚಾನಲ್ಲು ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ಲೈಕು ಡಿಸ್ಲೈಕ್ ಅಂತ ಬಟನ್ ಇರ್ತದೆ. ನಿಮಗೆ ಓಕೆ ಇತ್ತಂದರೆ ಇದನ್ನು ಒತ್ತಬೇಕು, ಇಲ್ಲಾಂದರೆ ಇದನ್ನು ಒತ್ತಬೇಕು. ಓಕೆ, ಸೊ ಅಷ್ಟು ಮಾಡಿರಿ. ಸಿಲೆಬಸನ್ನು ಎಲ್ಲ ಸರಿಯಾಗಿ ಇವತ್ತು ಎಲ್ಲ ಪ್ರಿಪೇರ್ ಮಾಡಿಕೊಡ್ರಿ. ಸರಿಯಾಗಿ ಒಂದು ಹಾಡುಗಳು ಬರೋ ಇಟ್ಕೊಡ್ರಿ. ನಿಮ್ಗೆ ತಿಳಿಯೋ ಹಾಗೆ ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್. ಸೊ ನಾಳೆಯಿಂದ ರೆಗ್ಯುಲರ್ ಕ್ಲಾಸ್ ನಿಮ್ಮ ಟೈಮಿಂಗ್ ಪ್ರಕಾರ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.